ನಮಸ್ಕಾರ. ಇವತ್ತು ನಾವು ಜಲಗೇರಿ ಗ್ರಾಮಕ್ಕೆ ಬಂದಿದ್ದೀವಿ. ಜಲಗೇರಿ ಗ್ರಾಮದ ರಮೇಶ್ ಗಿಡ್ಡಪ್ಪಗಳು ಅಂತೇಳಿ, ನೀವು ಅವ್ರ ತಾಯಿಯವರು? ಅವ್ರ ತಾಯಿಯವರು. ತಮ್ಮ ಹೆಸರು ಮೇಡಮ್? ಶಾರದಾಬಾಯಿ ಗಿಡ್ಡಪ್ಪಗಳು ಅವರು. ನಾವು ಈ ಹಿಂದೆ ಮೊದಲು ಉಳ್ಳಾಗಡ್ಡಿಗೆ ಭೂ ವಸ್ತ್ರನ ಕೊಟ್ಟು ಹೋಗಿದ್ದೇವೆ. ಅದ್ರ ಬಗ್ಗೆ ಆ ರಿಸಲ್ಟ್ ಏನು ಹೇಳ್ತಾರ ಅವ್ರನ್ನೇ ಕೇಳೋಣ, ಯಾವ ರೀತಿ ಉಳ್ಳಾಗಡ್ಡಿ ಬಂತು ಅಂತ ಹೇಳ್ತೀವಿ. ಶಾರದಾ ಮೇಡಮ್ ಅವರು, ನಿಮ್ಗೆ ಉಳ್ಳಾಗಡ್ಡಿಗೆ ನಾವು ಇದನ್ನ ಭೂ ವಸ್ತ್ರ ಕೊಟ್ಟು ಹೋಗಿದ್ದೇವೆ. ಹೆಂಗ್ ಬಂತ್ರಿ ಅದು? ಉಳ್ಳಾಗಡ್ಡಿ ಚೆನ್ನಾಗಿ ಬಂತ. ಅದು ಮತ್ತೆ ಯಾವ್ದಕ್ಕೆ ಉಪಯೋಗ ಮಾಡಿದ್ರಿ? ಕಬ್ಬಿಗೂ ಉಪಯೋಗ ಮಾಡಿರಿ. ಈಗ ಮತ್ತೆ ನಾವು ಕಬ್ಬಿಗೂ ಅವರು ಫಸ್ಟ್ ನಾವು ಉಳ್ಳಾಗಡ್ಡಿ ಕೊಟ್ಟು ಹೋಗಿದ್ದೀವಿ. ಉಳ್ಳಾಗಡ್ಡಿ ಚೆನ್ನಾಗಿ ಬಂತಂತೇಳಿ ಅವರು ಮತ್ತು ಅವ್ರ ತಾಯಿಯವರು ರಮೇಶ್ ಕೂಡ ಮತ್ತು ಅವ್ರ ಫಾದರ್ ಕೂಡ ತುಂಬಾ ಖುಷಿಯಾಗಿದ್ದಾರೆ. ಅದಕ್ಕೆ ನೆಕ್ಸ್ಟ್ ಕಬ್ಬಿಗೆ ಅವರೇ ಬಂದು ತಗೊಂಡು ಹೋಗಿದ್ರು ಭೂ ವಸ್ತ್ರನ. ನೆಕ್ಸ್ಟ್ ಈಗ ಮತ್ತೆ ಸ್ಪ್ರೇನು ಕೊಟ್ಟಿದ್ರು. ಆಮೇಲೆ ಈಗ ಮತ್ತೆ ಕಬ್ಬಿಗೆ ಭೂ ವಸ್ತ್ರ ಬೇಕು ಅಂತ ಹೇಳಿದಾಗ ನಾವು ಮತ್ತೆ ಭೂ ವಸ್ತ್ರ ತಗೊಂಡ್ ಬಂದಿದ್ದೀವಿ. ಅವ್ರಿಗೆ ಇವತ್ತು 6 ಪ್ಯಾಕೆಟ್ನ ಭೂ ವಸ್ತ್ರ ಕೊಟ್ಟು ಹೋಗ್ತೀವಿ. ನೀವೇನಾದ್ರು ಹೇಳ್ತೀರಾ? ನಮಗೆ ಉಮೇಶ್ ಶೆಟ್ಟಿ ಅವರು ಬಂದಿದ್ರಿ ಮೊದಲ. ಬಂದ ನಂತರ ಉಳ್ಳಿಗಡ್ಡಿ ಕೊಟ್ಟೋಗಿಂದ ನಮಗೆ ಉಳ್ಳಿಗಡ್ಡಿ ರಿಸಲ್ಟ್ ಚಲೋ ಅನಿಸ್ತೀರಿ. ಚಲೋ ಅನಿಸಿಂದ ಕಬ್ಬಿಗೆ ನಾವು ಇದನ್ನ ಉಪಯೋಗ ಮಾಡ್ಬೇಕಂತೇಳಿ ಮನಸ್ಸಿಗೆ ಬಂದ ಈ ಕಬ್ಬಿಗೆ ಉಪಯೋಗ ಮಾಡ್ಲಿಕ್ಕೆ ಮೊದಲು ಅವ್ರು ಸ್ಪ್ರೇ ಕೊಟ್ಟು ಹೋದ್ರೆ ಸ್ಪ್ರೇ ಕೊಟ್ಟೋಗಿಂದ ಕಬ್ಬು ಚೆನ್ನಾಗಿ ಬಂತ್ರಿ. ನಮ್ಕಿಂತ 2 ತಿಂಗಳ ಮೊದಲ ಕಬ್ಬು ಕಟಾವಾಗಿದ್ದು ಅವ್ರದ್ದು ನಮ್ಮದು ಅಷ್ಟೇ ಕಾಣ್ತೈತ್ರಿ. ಏನೋ ಗೊಬ್ಬರ ಹೋಗೋದಿಲ್ಲ, ಏನಿಲ್ಲ, ಬರೀ ಸ್ಪ್ರೇ ಮಾಡಿದ್ರಿ. ಅದಕ್ಕೆ ಇನ್ನು ಗೊಬ್ಬರ ಒಂದು ಹಾಕಿದ್ರೆ ಇನ್ನೂ ಚಲೋ ಆಗತ್ತೆ ಅಂತೇಳಿ ಗೊಬ್ಬರ ಮತ್ತೆ ತರಿಸ್ಕೊಂಡಿವ್ರಿ. ಥ್ಯಾಂಕ್ ಯು ಸರ್. ನಮಸ್ಕಾರ.